ರಜಾ, ನಮ್ಮ ರೂಮ್ ಅಡ್ರೆಸ್ ನಿನ್ಗೊಬ್ಬನಿಗೆ ಗೊತ್ತಿರೋದು. ನೀನು ಹಿಂಗೆ ಗಬ್ ಅಂತ ಕುಡಿದ್ರೆ ಟೈಟಾಗಿ ನಾವು ಇಲ್ಲೇ ಮಲಗಬೇಕಾಗತ್ತೆ. ಸ್ವಲ್ಪ ನಿಧಾನ ಕುಡಿಯಪ್ಪ. ನಿಧಾನ ಅನ್ಕೊಂಡೆ, ನಾವ್ ಇನ್ನೂ ಹಿಂಗೆ ಇರೋದು. ನೋಡಿ ನಮ್ಮ ಫ್ರೆಂಡ್ ಸುಂದ್ರನ ಎಷ್ಟು ಫಾಸ್ಟ್ ಆಗಿದ್ದಾನೆ. ಹೋಗಿ ಫಾರಿನ್ ಹುಡುಗಿನ ಪಟಾಯಿಸ್ಬಿಟ್ಟು ಈಗ ಲಂಡನ್ ಅಲ್ಲಿ ಸೆಟ್ಲ್ ಆಗ್ತಾ ಇದ್ದಾನೆ. ನಾವು ಒಂಥರ ಫಾಸ್ಟ್ ಆಗಿ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗುತ್ತೆ. ಅದಕ್ಕೆ ಸುಂದ್ರ ಹೇಳ್ತಿದ್ದ, ಗೋವಾ ಒಂದು ಮಿನಿ ಸ್ವರ್ಗ ಇದ್ದಂಗಂತೆ. ಎವ್ರಿ ವೇರ್ ಬೀಚಸ್ ಅಲ್ಲಿ ಫಾರಿನ್ ಹುಡುಗಿರ್ ಬಂದು ಬಿಸಿಲು ಕಾಯಿಸ್ಕೊಂಡ್ ಮಲ್ಗಿರ್ತಾರೆ. ನಮ್ಮಂತ ಕಟ್ ಮಸ್ತ್ ಆಗಿರೋ ಕುದುರೆಗಳನ್ನೇನಾದ್ರು ನೋಡಿದ್ರೆ ಅವರೇ ಪಟಾಯಿಸ್ಕೊಂಡು ನಮ್ಮನ್ನ ಫಾರಿನ್ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಕುದುರೆಗಳು ನನಗೇನೋ ಮಚ್ಚೆಗಳಿವೆ, ನನ್ಗೆ ಹುಡುಗಿರು ಬಿದ್ದೋಗ್ತಾರೆ. ನೀವಿಬ್ರು ಏನ್ ಮಾಡ್ತೀರಾ? ನಾವು ಮಚ್ಚೆ ಅಂಟಿಸ್ಕೋತೀವಿ. ಹೌದು, ಮಚ್ಚೆಯಿಂದ ಜ್ಞಾಪಕಕ್ಕೆ ಬಂತು, ಆ ಛತ್ರದಲ್ಲಿ ಒಂದ್ ಕೆಂಪು ಸೀರೆ ಉಟ್ಕೊಂಡಿದ್ಲಲ್ಲ ಫಾರಿನ್ ಹುಡುಗಿ, ನನ್ನೇ ನೋಡ್ತಿದ್ಲು. ಅವಳು ಎಲ್ರೂ ನೋಡ್ತಿದ್ಲು. ಏನಿಲ್ಲ, ನನ್ನೇ ನೋಡ್ಕೊಂಡು 5 ಜಾಂಗೀರ್ ಹಾಕಿದ್ಲು, ಗೊತ್ತಾ? ಅದ್ ನೀನ್ ಎಕ್ಸ್ಟ್ರಾ ಸೈಜ್ ನೋಡಿ ಹಾಕಿದ್ದು. ಏಯ್ ಜಾಂಗೀರು ಜಿಲೇಬಿ ಮ್ಯಾಟ್ರ್ ಬಿಡ್ರೋ. ನನ್ಗೆ ಯಾಕೋ ಹೋಗೋಣ ಅನ್ಸ್ತಾ ಇದೆ. ಹೋಗೋಣ್ರೋ? ಏಯ್, ಗೋವಾನೋ ಬೇಡ, ಫಾರಿನ್ ಮಾವನೋ ಬೇಡ, ರೂಮ್ಗೆ ಹೋಗೋಣ, ನಡೀರೋ. ಹಾಗಾದ್ರೆ ಇದನ್ನ ರೂಮಲ್ಲೇ ಏರ್ಸೋಣ. ಅಲೆ ಪಾತ್ರೆ, ಅಲೆ ಕಪ್ನ, ಅಣ್ಣ ಎಲ್ಗಣ? ಏ ಕರಿ ಅಮಾವಾಸ್ಯೆ, ನನ್ನ ಮಗನೇ ಎಲ್ಲೇ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ನೀನ್ ಪರ್ಕೆ ತೋರಿಸಿ ಮಕ್ಕ ತೋರಿಸಿ ಎಲ್ಲೇ ಅಂತ ಕೇಳ್ತೇನೆ. ಪರ್ಕೆ ಕೂತ್ಬಿಡ್ತೀನಿ. ಹೋಗ ಕೆಲ್ಸ ಆದಂಗೆ ಹೋಗ್ಲಿ. ಎಲ್ ಗಂಟೆ ಹೇಳಣ? ತಗ್ದಂಗೆ ಮಕ್ಕದ ಮೇಲೆ ಹಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಆಗಿದ್ದ ಆಗೋಯ್ತು, ಈಗ್ಲಾದ್ರು ಹೇಳಣ. ಲೇ ಅಮಾವಾಸ್ಯೆ, ಇವತ್ತೆಂತ ಬಾಣ ಬಿಡ್ತಿದ್ದೆ ಅಂದ್ರೆ ಪಂಚಾಯತಿ ಕಟ್ಟೆಗೆ ಹೋಗಿ ಪಂಚಾಯತಿ ಕರ್ಸಿ ಗೌಡ ನಿಲ್ಸಿ ಹೇಳ್ತಿದ್ದೆ, ದೇವಸ್ಥಾನದಲ್ಲಿ ಒಡವೆ ಕದ್ಬಿಟ್ಟವ್ರೆ, ಕದ್ದಿದ್ ಬೇರೆ ಯಾರು ಅಲ್ಲ ನಿನ್ ಮಗ, ಆ ಮಿಲ್ಟ್ರಿ ಅವನ್ ಮಗ, ಗಂಟೆ ಹೊಡಿತಾನಲ್ಲ ಅವನ್ ಮಗ ಅಂತ. ಹೌದಾ? ಹಂಗ ಹೇಳ್ತೀರಾ? ಒಡಬೇಕಾದವ್ರು ಅವ್ರೇ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳಿದ್ರೆ ನಾನ್ ನೋಡ್ದೆ ಅಂತ ಹೇಳ್ತೀನಲ್ಲೇ. ಆಗ ಅಷ್ಟೊತ್ತಲ್ಲಿ ನೀವು ಅಲ್ಲಿ ಏನ್ ಮಾಡ್ತಾ ಇದ್ದೀರ ಅಂತ ಕೇಳಿದ್ರೆ ನಾನ್ ವಾಕಿಂಗ್ ಹೋಗ್ತಿದ್ದೆ ಅಂತೀನಿ. ವಾಕಿಂಗ್ ಕಟ್ಕೊಂಡು ಹೋಯ್ತಾ ಇರೋರ್ನ ನೀವಾಗ ತಡಿಲಿಲ್ಲ ಅಂತ ಕೇಳಿದ್ರೆ ತಗ್ದಂಗೆ ನನ್ ತಲೆಗೆ ಉಳಿಲಿಲ್ವಲ್ಲೋ. ಅದೇನೋ ಅಮಾವಾಸ್ಯೆ, ನಾನ್ ಬಿಡ ಬಾಣಲ್ಲ ನನ್ಗೆ ಇರ್ತದಲ್ಲೋ. ಇಲ್ಲ ಕಣ್ಲ, ಇದಕ್ ಬೇರೆ ಐಡಿಯಾನೇ ಹಾಕ್ಬೇಕು. ಏ ಬಿಡಲ್ಲ ಕಣ್ಲ, ಬೇರೆ ಐಡಿಯಾ ಸಿಗೋರ್ಗ ಮನೆಯಿಂದ ಈಚೆ ಕಡೆ ಬರಲ್ಲ ನಾನು. ರಾಮ, ಸೂರ್ಯ ನೋಡಿ, ಏನೋ ಇದು? ಕಾಣಿಸ್ತಾ ಇಲ್ವಾ ದೇವ್ರ ಒಡವೆ? ನಾನು ಇಷ್ಟ ದಿವಸ ಬರೀ ಉಂಡಿಲ್ ಕಾಸು ಕದೀತಿದ್ರೆ ನೀವು ಅಮ್ಮನ್ ಒಡವೆನೆ ಕದ್ದಿದ್ದೀರಾ. ನಾವ? ಏಯ್ ಕಳ್ಸ್ವಾಮಿ, ನಾವ್ ಬರಕ್ ಮುಂಚೆ ನೀನೇ ಒಡವೆ ಕದ್ದು ಬ್ಯಾಗಲ್ಲಿಟ್ಟು ಕಾಸು ಕದಿಯೋಂಗ್ ನಾಟಕ ಮಾಡ್ತಿದ್ದೆ ಅಲ್ವಾ? ಇಲ್ಲ ಕಣೋ, ನಾನು ಸತ್ಯಾಗ್ಲೂ ದೇವಸ್ಥಾನದಲ್ಲಿ ಬರೀ ಉಂಡಿ ಕಾಸು ಮಾತ್ರ ಕದೀತಾ ಇದ್ದೆ ಕಣೋ. ಅಂದ್ರೆ ಈ ಬ್ಯಾಗ್ ನಿಂದಲ್ವಾ? ನಿಜವಾಗ್ಲೂ ನಂದಲ್ಲ ಕಣೋ. ಈ ಬ್ಯಾಗಲ್ಲಿ ನನ್ನ ಬಟ್ಟೆನೂ ಇಲ್ಲ ಕಣೋ. ಹೌದು, ಈ ಬ್ಯಾಗ್ ನಿಮ್ಗೆ ಎಲ್ಲಿ ಸಿಕ್ತು? ನಾವಿಬ್ರು ದೇವಸ್ಥಾನದ ಕಾಂಪೌಂಡ್ ಹಾರ್ಬರೋವಾಗ ಸಿಕ್ತು. ನಿನ್ ಬ್ಯಾಗ್ ಎಲ್ಲಿ ಇಟ್ಟಿದ್ದೆ? ಉಂಡಿ ಪಕ್ಕ ಇಟ್ಟಿದ್ದೆ. ಉಂಡಿ ಪಕ್ಕ? ಓ, ಈ ಬ್ಯಾಗ್ ನಿಂದಲ್ಲ ಅಂದ್ರೆ ಮತ್ತಿನ್ಯಾರ್ದು? ಇದ್ರಲ್ಲಿ ಒಡವೆ ಹೇಗ್ ಬಂತು? ವೇಟ್, ಐ ಕನ್ಫ್ಯೂಸ್ ಕ್ಲಿಯರ್. ಮೋಸ್ಟ್ಲಿ ಈ ಒಡವೆನ ಯಾರೋ ಕದ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ. ನಮ್ಮನ್ನ ನೋಡಿ ಈ ಬ್ಯಾಗ್ನ ಅಲ್ಲೇ ಬಿಟ್ಟು ಓಡೋಗಿರ್ಬೇಕು. ಅಮ್ಮ ತಾಯಿ, ಕಳ್ಳರ ಕೈಗೆ ಒಡವೆ ಸಿಕ್ಬಾರ್ದು, ನಮ್ ಕೈಗೆ ಸಿಗ್ಬೇಕು ಅಂತ ಅಮ್ಮನ್ ಪ್ಲಾನು. ಲವ್, ಮೊದ್ಲು ಈ ಒಡವೆನ್ ತಗೊಂಡೋಗಿ ಊರ್ ಕೊಟ್ಬಿಡ, ನಡೀರೋ. ಲೇ, ಇದನ್ನ ನಾವು ವಾಪಸ್ ತಗೊಂಡೋದ್ರೆ ನಮ್ಮನ್ನ ಮರಕ್ ಕಟ್ಟಾಕಿ ನಾಯಿಗೆ ಓಡ್ದಂಗ್ ಓಡ್ದು ನಾವೇ ಕಳ್ತನ ಮಾಡಿದೀವಿ ಅಂತ ನಮ್ಮೇಲೆ ಹಾಕ್ಬಿಡ್ತಾರೆ. ಆಮೇಲೆ ಟೆಂಪಲ್ ಥೀಫ್ ಅಂತ ನಮ್ಮಪ್ಪ ಡಬಲ್ ಬ್ಯಾರಲ್ ಗನ್ ತಗೊಂಡು ಡಬಲ್ ಟೈಮ್ ಫೈರ್ ಮಾಡ್ಬಿಡ್ತಾರೆ. ಮತ್ತೆ ಏನ್ ಮಾಡ್ಬೇಕು ಅಂತಿದ್ದೀರೋ? ಭಯ ಆಗ್ತಾ ಇದೆ. ನೋಡ್ರೋ, ಯೋಚನೆ ಮಾಡಷ್ಟು ಟೈಮ್ ಇಲ್ಲ ನಮ್ಗೀಗ. ಗೋವಾ ಬಿಡೋಣ. ಏಯ್, ಏನೋ ದಿಢೀರ್ ಅಂತ ಸಂಬಂಧನೇ ಇಲ್ಲದೆ ಗೋವಾ ಅಂತಿದ್ಯಾ? ಒಂದ್ ವಾರ ಬೆಂಗಳೂರಲ್ಲಿ ಮಜಾ ಮಾಡ್ಕೊಂಡು ಹೋಗೋಣ ಅಂತೇಳಿ ದಿಢೀರ್ ಬೇರೆ ಹೇಳ್ತಿಲ್ಲೋ. ಐ ಸೀರಿಯಸ್, ನಾನು ಹೇಳೋದ್ ಫಸ್ಟ್ ಕೇಳಿ. ಗೋವಾಗ್ ಹೋಗಿ ಫಾರಿನರ್ಸ್ ನ ಪಟಾಯಿಸಿ ಅವ್ರನ್ನ ಮದ್ವೆ ಆಗಿ ರಿಚ್ ಆಗಿ ಇಂಪೋರ್ಟೆಡ್ ಕಾರಲ್ಲಿ ವಾಪಸ್ ಬಂದು ಈ ಒಡವೆಗಳಿಗಿಂತ 10 ಪಟ್ಟು ಜಾಸ್ತಿ ಒಡವೆಗಳು ತಗೊಂಡೋಗ್ ಕೊಡೋಣ. ಥಿಂಕ್, ಊರಲ್ಲಿ ನಮ್ಮ ಮರ್ಯಾದೆ ಹೆಂಗಿರುತ್ತೆ? ನೀನ್ ಹೇಳ್ದಂಗ ಆಗಿಲ್ಲ ಅಂದ್ರೆ? ಸ್ವಾಮಿ, ಊರಬ್ಬಕ್ಕೆ ಇನ್ನೂ 2 ತಿಂಗಳಿದೆ ಅಂತ ನಿಂಗೆ ಗೊತ್ತಲ್ವಾ? ಅಲ್ಲಿ ತನಕ ದೇವಸ್ಥಾನ ತಿಜೋರಿ ಯಾರೋ ಓಪನ್ ಮಾಡಲ್ಲ ತಾನೆ? ಹೆಂಗಾದ್ರೂ ಮಾಡಿ ಅಷ್ಟರಲ್ಲಿ ತಗೊಂಡೋಗಿ ಅಲ್ಲಿ ಇಟ್ಬಿಡೋಣ. ಇದೆಲ್ಲ ಸಾಧ್ಯನೇನೋ? ಹೌದಾ? ಇಲ್ಲ ನೋಡ, ಈ ಮುಖಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಇನ್ ನಮ್ಮ ಮುಖಕ್ಕೆ ಆಗಲ್ವಾ? ವೆರಿ ಪಾಸಿಬಲ್.
ಹೇಯ್ ಸ್ವಾಮಿ, ನೆನ್ನೆ ನೀನೇನೋ ಹೇಳ್ತಿದ್ದಲ್ಲ, ಯಾವ್ದೋ ಫಾರಿನ್ ಹುಡುಗಿ ನಿನ್ನ ನೋಡ್ತಿದ್ಲು ಅಂತ. ಗೋವಾಗ್ ಬಾ, ಒಂದಲ್ಲ ನಿಂಗೆ ಮೆನಿ ಫಾರಿನ್ ಹುಡುಗಿಸ್ನ ತೋರಿಸ್ತೀನಿ. ಪ್ಲೀಸ್ ಕಣೋ, ನಾನು ನಂಬೋ. ಥಿಂಕ್. ಸಮೇ, ನನ್ಗೇನೋ ಇವ್ನು ಹೇಳೋದು ಸರಿ ಅನ್ಸಿದ್ಯೋ. ಹೇಗಿದ್ರು ಹಳ್ಳಿಗೆ ಹೋದ್ರೆ ತಗ್ಲಾಕೋತೀವಿ, ಇವ್ನು ಹೇಳ್ದಂಗೆ ಮಾಡ್ಬಿಡೋಣ. ಎಸ್ ಅನ್ನೂ ದೇವ್ರು. ಜೀವನದಲ್ಲಿ ಏನೇನೋ ಮಾಡಿದ್ದೀವಿ, ಇದು ಮಾಡ್ಬಿಡಣ. ಲೋ ಇಂಗ್ಲಿಷ್ ಪಂಡಿತ, ಅವಳು ಯಾರೋ ಕೆಂಚಿ ಬಿಸಿಲಿಗೆ ಮೈ ಕಾಯಿಸ್ಕೊಂಡು ಮಲ್ಗೋಳೆ. ಓ ಕೇಳೋಗ, ಇವಳು ಮಸಾಜ್ಗೆ ಕಾಯ್ತವ್ರ ಮಲ್ಗೋಳೆ. ಇವಳೇ ಕೇಳೋ. ಕೇಳು ಕೇಳು. ಏ ಹೋಗ ಹೋಗೋ. ಲೇ, ಅವ್ರ ಕಡೆ ಯಾರು ಬಾರ್ಸ್ಕಿರ್ಸ, ಸ್ವಲ್ಪ ತಡ್ಕೊಳ್ಳೋ. ಮಕ್ಕಳು ನೋಡ್ತಿದ್ರ ಆ ತರ ಕಾಣ್ತಿಲ್ಲ ಮಗ. ಧೈರ್ಯ ಕೊಡ್ತಾ ಇದೆಯಲ್ಲ, ನಡಿ ನೋಡೋಣ. ನಡಿ, ಕೇಳು ಕೇಳು. ಎಕ್ಸ್ಕ್ಯೂಸ್ ಮೀ, Yeah? ಯು ವಾಂಟ್ ಮಸಾಜ್? What massage? This is called Indian special massage. You do every Saturday. Your body very cool. Only 100 Rs. Now festival offer going. What? 50% offer. Only 50 rupees. Okay, why not? Sure. ಶುರು ಹಚ್ಕೋ ಅಂದ್ಲು. This massage nice very for body. ಮಗ ಮಗ, ನಾನು ಒಂದ್ ಕಾಲು ಲೈಟ್ ಆಗಿ. ಓಕೆ ಮಾಡ್ಕೋ, ನಮ್ಮಪ್ಪಂದೇನು ಹೋಗ್ಬೇಕು. ಏಯ್ ನಿಧಾನಕ್ಕೆ ಮಾಡೋ, ದೇವಸ್ಥಾನದಲ್ಲಿ ಗಂಟೆ ಹೇಳ್ದಂಗೆ ಎಳಿಬೇಡ. ಇದ್ಯಾವ್ದಿದ್ ಕಾಡಮ್ಮೆ? ಸಾರಿ, ಬರೀ ಲೇಡೀಸಿಗೆ ಮಾತ್ರ. ಮಸಾಜ್ ಮಾಡೋರ್ಗು ಸಂಘ ಇದೆ ಅಂತ ಗುನ್ನ ಎಕ್ಕಿಸ್ಕೊಂಡ್ಮೇಲೆ ಗೊತ್ತಾಗಿದ್ದು. ಇದೆಲ್ಲ ಆಗಲ್ಲ, ಹೋಗಲ್ಲ. ಗುರಿ ಅಂತೆ ಗುರಿ. ಇಲ್ಲಿಗ್ ಬಂದ್ಮೇಲೆ ಮೈಯೆಲ್ಲ ಉರಿ. ಇಷ್ಟು ದಿನ ಇದು ಬಂದು ಏನಾದ್ರೂ ವರ್ಕೌಟ್ ಆಯ್ತಾ? ಹೋಗಲ್ಲ. ಸುಮ್ನೆ ಕುತ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಾ? ಪುಟ್ ಎಫರ್ಟ್, ಆಲ್ ಕಮ್ ಅಂಡ್ ಫಾಲ್. ಏನು ಎಫರ್ಟ್ ಹಾಕೋದು? ನಮ್ಮೂರು ಹುಡ್ಗಿರ್ನ ಪಟಾಯಿಸೋದೇ ಎಷ್ಟು ಕಷ್ಟ, ಇನ್ನು ಫಾರಿನ್ ಹುಡ್ಗಿರು ತಮಾಷೆನಾ? ನಿಮ್ಮ ಮಾತುಗಳು ಕೇಳ್ಕೊಂಡು ನಾನು ಇಕ್ಕಿಸ್ಕೊಂಡಿದ್ದಾಯ್ತು. ನಿನ್ ಮೇಲು ಅದೇ, ನಿನ್ ಜೊತೆ ನಮಗೂ ಮೇಲ್ ಇಕ್ಕಿದ್ರಲ್ಲ. ಹೆಂಗಿದ್ರು ಇಷ್ಟು ದೂರ ಬಂದಿದೀವಿ, ಇನ್ನೊಂದ್ ಸ್ವಲ್ಪ ದಿನ ಇದ್ದು ಟ್ರೈ ಮಾಡಿ ನೋಡೋಣ. ಇನ್ನೊಂದು ಅರ್ಧ ಅಡಿ ಕೂದ್ಲು ಬೆಳೆಯೋರ್ಗ. ಅಯ್ಯ, ನಿನ್ನ ತಂದಿರೋ ದುಡ್ಡೆಲ್ಲ ಖಾಲಿ ಆಯ್ತು. ಇನ್ ಇಲ್ಲೇ ಇರ್ಬೇಕು ಅಂದ್ರೆ ಒಡವೆ ಅಡ ಇಕ್ಬೇಕು. ನಿಮ್ಮ ಒಡವೆನ, ಅಮ್ಮನ ಒಡವೆನಲ್ಲ. ಯಾವ ಒಡವೆನೂ ಅಡಾಡೋದು ಬೇಕಾಗಿಲ್ಲ. ಮಿಕ್ಕಿರೋ ಕಾಸು ಖರ್ಚಾಗ್ತಿದ್ದಂಗೆ ಊರ್ ಕಡೆ ರೈಟ್ ಹೇಳೋಣ. ಇವ್ನ್ ಕಿತ್ತೋದ್ ಫ್ರೆಂಡ್ ಸುಂದ್ರ ಪಾರಿನ್ ಹುಡುಗಿನ ಮದ್ವೆ ಆದ ಅಂತ ಊರವ್ರಿಗೆಲ್ಲ ಪಾರಿನ್ ಹುಡುಗಿರು ಸಿಕ್ಬಿಡ್ತಾರ. ಇವ್ನ್ ಮಾತ್ ನಂಬ್ಕೊಂಡು ಇಲ್ಲಿವರೆಗೂ ಬಂದಲ್ಲ, ಪಾರಿನವ್ರ ಚಪ್ಪಲಿ ತಗೊಂಡ್ ಪಟ ಪಟ ಅಂತ ಹೊಡ್ಕೋಬೇಕು. ಈ ವಾದ ಗೀದ ಎಲ್ಲ ಬೇಡ ಸಮಯ, ಮುಚ್ಕೊಂಡು ನಮ್ಮ ಊರನ್ ಬಸ್ ಹತ್ತಣ. ಊರ್ಗ್ ಹೋಗದ? ನೀವಿಬ್ರು ಹೋಗ್ತೀರಾ? ನಾನೇನ್ ಸಮುದ್ರದೊಳಗೆ ಹೋಗ್ಲಾ? ಯಾಕೆ? ಅಯ್ಯೋ, ನಿನ್ನ ಒಡವೆ ಕದ್ದಿದ್ ನಾನು ಅಂತ ಊರಲ್ಲೆಲ್ಲ ಹಾಕೊಂಡು ನನ್ ಗುಂಪ್ತಾರೆ. ನೀವೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ಐ ಆಮ್ ವೆರಿ ಪಪಿಶೇಮ್ಯ. ಮುಳ್ಳು ಚುಚ್ಚುತ್ತೆ ಅಂತ ಯಾರಾದ್ರೂ ಶಬರಿಮಲೆ ಹೋಗೋದ್ ಬಿಟ್ಬಿಡ್ತಾರ? ಅಯ್ಯಪ್ಪನ್ ನೋಡ್ಬೇಕು ಅಂದ್ರೆ ಅಯ್ಯಪ್ಪ ಅನ್ಲೇಬೇಕು. ಹಾಯ್ ಗಾಯ್ಸ್, ನಮಸ್ಕಾರ. ಯಾರೋ ಮೀನ್ ಹಿಡಿಯೋರು ಇರ್ಬೇಕು. ನಾವು ನಿಮ್ಗೆ ಹೆಲ್ಪ್ ಮಾಡ್ಬೇಕು. ನಮಸ್ಕಾರ ಓಕೆ, sir. ವೆರಿ ತುಂಬಾ ಗುಡ್. ಒಳ್ಳೆಯವ್ರು. ಒಳ್ಳೆ ಬೀಚ್ ರೆಸಾರ್ಟ್ ಕೊಡ್ತೀನಿ, ಬೀಚ್ ವ್ಯೂ ಕೊಡ್ತೀನಿ, ಸೌತ್ ಇಂಡಿಯನ್ ಊಟ, ನೀವು 3 ದಿನ ರೂಮ್ ನ ಶೇರ್ ಮಾಡ್ಕೋಬಹುದು. ಓಕೆನಾ? ಸರ್, ಬಿಯರ್ ಫ್ರೀನಾ ಅಲ್ಲಿ? ಹೇಯ್ ಸುಮ್ಮನೆ ಕೊಡಲ್ವಾ? ಸರಿ, ಬೇಡ ಬಿಡಿ. ಸರ್, ಅಲ್ಲಿ ಫಿಶ್ ಅವೈಲೇಬಲ್ ಸರ್? ನಿಮ್ಗೆ ಯಾವ ಫಿಶ್ ಬೇಕಾದ್ರೂ ಕೊಡಿಸ್ತೀನಿ. ಓಕೆನಾ? ನೀವೀಗ ಹೋಗಿ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡಿ. ನಾನು ನಮ್ಮ ಡ್ಯಾನಿ ಪಾರ್ಟ್ನರ್ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಆಯ್ತು sir. ಆಲ್ ದ ಬೆಸ್ಟ್ ಗೈಸ್. Cheers, sir.